ನಮಸ್ಕಾರ ಗೆಳೆಯರೇ, ನೀವು ಸಿನಿಮಾ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ನಡೆಸೋ ಐಡ್ರಾಮಾ ನೋಡಿದ್ರೆ ಬಾಲಿವುಡ್ ಸಿನಿಮಾಗಳು ಕೂಡ ಫೇಲ್ ಆಗುತ್ತೆ. ಇತ್ತೀಚೆಗೆ 2026ರ T20 ವಿಶ್ವಕಪ್ ವಿಚಾರದಲ್ಲಿ ಪಿಸಿಬಿ ಅಧ್ಯಕ್ಷ ಮೊಯಿನ್ ನಖ್ವಿ ಅವರು ನೀಡ್ತಿರೋ ಸ್ಟೇಟ್ಮೆಂಟ್ಗಳು ಸದ್ಯಕ್ಕೆ ಕ್ರಿಕೆಟ್ ಲೋಕದ ಅತಿ ದೊಡ್ಡ ಕಾಮಿಡಿ ಶೋ ಆಗಿಬಿಟ್ಟಿದೆ. ಒಂದು ಕಡೆ ಬಾಂಗ್ಲಾ ಇಲ್ಲ ಅಂದ್ರೆ ನಾವು ಆಡಲ್ಲ ಅನ್ನೋ ರೇಂಜ್ಗೆ ಬೆದರಿಕೆ ಹಾಕುತ್ತಿದ್ದಾರೆ, ಆದ್ರೆ ಇನ್ನೊಂದು ಕಡೆ ವಿಶ್ವಕಪ್ ಆಡೋಕೆ 15 ಜನ ಬಲಿಷ್ಠ ಆಟಗಾರರ ಲಿಸ್ಟ್ ಅನ್ನು ಬಿಡುಗಡೆ ಮಾಡ್ತಾರೆ. ಆದ್ರೆ ಇವಾಗ ಈ ವಿಷಯದಲ್ಲಿ ಪಾಕಿಸ್ತಾನ ತಂಡವು ಹೊಸ ನಾಟಕವನ್ನು ಆರಂಭಿಸಿದೆ. ಅದೇನೆಂದ್ರೆ ನಿನ್ನೆ ಪಿಸಿಬಿ ಪ್ರೆಸಿಡೆಂಟ್ ಮೊಯಿನ್ ನಖ್ವಿ ಅವರು ಪ್ರೈಮ್ ಮಿನಿಸ್ಟರ್ ಅನ್ನು ಭೇಟಿ ಮಾಡಿ ಇನ್ನು ಕೂಡ T20 ವರ್ಲ್ಡ್ ಕಪ್ ನಲ್ಲಿ ಪಾಕಿಸ್ತಾನದ ಪಾರ್ಟಿಸಿಪೇಷನ್ ಕುರಿತು ಸಸ್ಪೆನ್ಷನ್ ನಲ್ಲಿಯೇ ಇದೆ ಅಂತ ಪೋಸ್ಟ್ ಹಾಕುತ್ತಾರೆ. ನೆಕ್ಸ್ಟ್ ಫ್ರೈಡೆ ಇಲ್ಲ ಅಂದ್ರೆ ಮಂಡೆಯೊಳಗೆ ಪಾಕಿಸ್ತಾನ T20 ವರ್ಲ್ಡ್ ಕಪ್ ನಲ್ಲಿ ಆಡ್ಬೇಕಾ ಬೇಡವಾ ಅಂತ ಡಿಸಿಷನ್ ಮಾಡ್ತಾರಂತೆ. ಇನ್ನು ಪಾಕಿಸ್ತಾನ ಮೀಡಿಯಾ ನಮ್ಮ ಭಾರತದ ವಿರುದ್ಧ ಆಡುವ ಮ್ಯಾಚ್ ಅನ್ನು ಬಾಯ್ಕಾಟ್ ಮಾಡ್ತಾರೆ ಅಂತ ಹೇಳ್ತಾ ಇದೆ. ಅಂದ್ರೆ ಕಂಪ್ಲೀಟ್ T20 ವರ್ಲ್ಡ್ ಕಪ್ ನಿಂದ ಹಿಂದೆ ಸರಿಯಲ್ಲ, ಬದಲಾಗಿ ಭಾರತದ ವಿರುದ್ಧ ಮಾತ್ರ ಹಿಂದೆ ಸರಿಯುತ್ತೇವೆ ಅಂತ ರಿಪೋರ್ಟ್ ಮಾಡ್ತಾ ಇದೆ. ನೋಡಿ ಬಾಸ್, ಪಾಕಿಸ್ತಾನ ಕ್ರಿಕೆಟ್ ಅಂದ್ರೆ ಹಾಗೇನೆ, ಅಲ್ಲಿ ಮೈದಾನದಲ್ಲಿ ಸಿಕ್ಸರ್ ಹೊಡೆಯೋಕ್ಕಿಂತ ಹೆಚ್ಚಾಗಿ ಟಿವಿ ಚಾನೆಲ್ಗಳಲ್ಲಿ ಸ್ಟೇಟ್ಮೆಂಟ್ ಕೊಡೋದೇ ಒಂದು ದೊಡ್ಡ ಆಟ. ಆಕ್ಚುಲಿ ಈ ಇಡೀ ವಿವಾದ ಶುರುವಾಗಿದ್ದು ಬಾಂಗ್ಲಾದೇಶದ ನಿರ್ಧಾರದಿಂದ. ಈ T20 ವಿಶ್ವಕಪ್ ನ ಕೆಲವು ಪಂದ್ಯಗಳು ಭಾರತದಲ್ಲಿ ನಡೆಯಬೇಕಿತ್ತು, ಆದ್ರೆ ಬಾಂಗ್ಲಾದೇಶದ ಕ್ರಿಕೆಟ್ ಮಂಡಳಿಯು ಭದ್ರತಾ ಕಾರಣಗಳನ್ನು ನೀಡಿ ಭಾರತಕ್ಕೆ ಬರಲು ನಿರಾಕರಿಸುತ್ತೆ. ಐಸಿಸಿ ಎಷ್ಟೇ ಮನವೊಲಿಸಿದರೂ ಬಾಂಗ್ಲಾ ತನ್ನ ಹಠ ಬಿಡಲಿಲ್ಲ. ಇದರಿಂದ ಬೇಸತ್ತ ಐಸಿಸಿ ತಡ ಮಾಡದೆ ಬಾಂಗ್ಲಾದೇಶವನ್ನು ಟೂರ್ನಿಯಿಂದಲೇ ಕೈಬಿಟ್ಟು ಅವರ ಸ್ಥಾನಕ್ಕೆ ಸ್ಕಾಟ್ಲೆಂಡ್ ತಂಡವನ್ನು ಸೇರಿಸಿಕೊಂಡಿತು. ನಿಜವಾದ ಡ್ರಾಮಾ ಶುರುವಾಗಿದ್ದೇ ಇಲ್ಲಿ. ಬಾಂಗ್ಲಾದೇಶ ಹೊರಬಿದ್ದಿದ್ದೇ ತಡ, ಪಾಕಿಸ್ತಾನಕ್ಕೆ ಎಲ್ಲಿಲ್ಲದ ಒಗ್ಗಟ್ಟು ನೆನಪಾಗಿದೆ. ನಮ್ಮ ನೆರೆಯ ರಾಷ್ಟ್ರಕ್ಕೆ ಅನ್ಯಾಯವಾಗಿದೆ, ಅವರಿಲ್ಲದ ಟೂರ್ನಿಯಲ್ಲಿ ನಾವು ಆಡಲ್ಲ ಎಂದು ಪಿಸಿಬಿ ಬೊಬ್ಬೆ ಹೊಡೆಯಲು ಶುರು ಮಾಡಿದೆ. ಇದು ಬಾಂಗ್ಲಾದೇಶದ ಮೇಲಿನ ಪ್ರೀತಿಯೋ ಅಥವಾ ಭಾರತದ ವಿರುದ್ಧ ಆಡಲು ಇವರಿಗಿರುವ ಭಯವೋ ಎಂಬ ಚರ್ಚೆ ಈಗ ಕ್ರಿಕೆಟ್ ವಲಯದಲ್ಲಿ ಜೋರಾಗಿ ನಡೆಯುತ್ತಿದೆ. ಸ್ನೇಹಿತರೆ, ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಈಗ ಮಾಡುತ್ತಿರುವ ಈ ಹಠಮಾರಿತನ ಒಂಥರ ತನ್ನ ಕಾಲಿನ ಮೇಲೆ ತಾನೇ ಚಪ್ಪಡಿ ಎಳೆದುಕೊಂಡ ಹಾಗೆ. ಯಾಕೆಂದ್ರೆ ಈ ನಿರ್ಧಾರದ ಹಿಂದೆ ಇರೋದು ಬರೀ ದೇಶದ ಪ್ರತಿಷ್ಠೆಯಲ್ಲ, ಬದಲಾಗಿ ಸಾವಿರಾರು ಕೋಟಿ ರೂಪಾಯಿಗಳ ಆರ್ಥಿಕ ನಷ್ಟ. ಪಾಕಿಸ್ತಾನ ಒಂದು ವೇಳೆ ವಿಶ್ವಕಪ್ ಅನ್ನು ಬಹಿಷ್ಕಾರ ಮಾಡಿದ್ರೆ ಐಸಿಸಿ ಅವರಿಗೆ ಕೊಡುವ ವಾರ್ಷಿಕ ಅನುದಾನ ಸುಮಾರು 34.5 ಮಿಲಿಯನ್ ಅಂದ್ರೆ 960 ಕೋಟಿಗೂ ಅಧಿಕ ರೂಪಾಯಿಗಳನ್ನು ಕಟ್ ಮಾಡಬಹುದು. ಆರ್ಥಿಕವಾಗಿ ಹದಗೆಟ್ಟಿರೋ ದೇಶಕ್ಕೆ ಕ್ರಿಕೆಟ್ ಮಂಡಳಿಯಿಂದ ಬರೋ ಈ ದುಡ್ಡು ಎಷ್ಟು ಮುಖ್ಯ ಅಂತ ಅವರಿಗೆ ಮಾತ್ರ ಗೊತ್ತು. ಇನ್ನು ಇಮೇಜ್ ವಿಚಾರಕ್ಕೆ ಬರೋಣ. ವಿಶ್ವಕಪ್ನಂತಹ ದೊಡ್ಡ ವೇದಿಕೆಯಲ್ಲಿ ನಾವು ಬರಲ್ಲ ಅಂತ ಆಟ ಹಿಡಿದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಪಾಕಿಸ್ತಾನ ಲೋನ್ಲಿ ಪ್ಲೇಯರ್ ಆಗಿಬಿಡುತ್ತೆ. ಯಾವ ದೇಶಗಳು ಅವರ ಜೊತೆ ದ್ವಿಪಕ್ಷೀಯ ಸರಣಿ ಆಡೋಕೆ ಮುಂದೆ ಬರಲ್ಲ. ಇದರಿಂದ ಪ್ರಸಾರ ಹಕ್ಕುಗಳು ಮತ್ತು ಸ್ಪಾನ್ಸರ್ಶಿಪ್ಗಳಿಂದ ಬರುವ ಕೋಟ್ಯಾಂತರ ಹಣಕ್ಕೆ ಕಲ್ಲು ಬೀಳುತ್ತೆ. ಇನ್ನು ನಮ್ಮ ನೆರೆಯವರು PSL ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ, ಆದ್ರೆ ಐಸಿಸಿ ಏನಾದ್ರೂ ಕಠಿಣ ನಿರ್ಧಾರ ತಗೊಂಡ್ರೆ ವಿದೇಶಿ ಆಟಗಾರರಿಗೆ NOC ಸಿಗುವುದಿಲ್ಲ. ಅಂದ್ರೆ ಯಾವ ಸ್ಟಾರ್ ಆಟಗಾರನು PSL ನಲ್ಲಿ ಆಡೋಕೆ ಬರಲ್ಲ. ವಿದೇಶಿ ಆಟಗಾರರಿಲ್ಲದ PSL ಯಾರು ನೋಡ್ತಾರೆ ಹೇಳಿ. ಇನ್ನು ಇದರಿಂದ ಬಾಬರ್ ಆಜಮ್ ಮತ್ತು ಮೊಹಮ್ಮದ್ ರಿಜ್ವಾನ್ ಅಂತಹ ಸ್ಟಾರ್ ಆಟಗಾರರು ವಿಶ್ವಮಟ್ಟದ ವೇದಿಕೆಯಲ್ಲಿ ಆಡುವ ಅವಕಾಶವನ್ನು ಕಳೆದುಕೊಳ್ತಾರೆ. ಅಲ್ಲದೆ ಬೇರೆ ದೇಶಗಳ T20 ಲೀಗ್ಗಳಲ್ಲೂ ಅವರಿಗೆ ಆಡೋಕೆ ಅನುಮತಿ ಸಿಗೋದಿಲ್ಲ. ಹಾಗಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಏನೋ ಒಂದು ಜಿದ್ದಿಗೆ ಬಿದ್ದು ವಿಶ್ವಕಪ್ ಅನ್ನು ಬಹಿಷ್ಕಾರ ಮಾಡಿದ್ರೆ ಇದು ಬರೀ ಒಂದು ಟೂರ್ನಿಯಿಂದ ಹೊರಗುಳಿಯುವುದಲ್ಲ, ಬದಲಾಗಿ ಇದು ಇಡೀ ದೇಶದ ಕ್ರಿಕೆಟ್ ಭವಿಷ್ಯದ ಮೇಲೆ ಕೊಡಲಿಯ ಪೆಟ್ಟು ಬಿದ್ದಂತೆ. ಕೊನೆಯದಾಗಿ ಹೇಳ್ಬೇಕಂದ್ರೆ ಕ್ರಿಕೆಟ್ ಅನ್ನು ಕೇವಲ ಒಂದು ಕ್ರೀಡೆಯಾಗಿ ನೋಡದೆ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವುದು ಪಾಕಿಸ್ತಾನಕ್ಕೆ ಹೊಸದೇನಲ್ಲ. ಸರ್ಕಾರದ ನಿರ್ಧಾರ ಏನೇ ಇರಲಿ, ಕ್ರಿಕೆಟ್ ಅಭಿಮಾನಿಗಳಾದ ನಮ್ಗೆ ಬೇಕಿರುವುದು ಮೈದಾನದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಆ ರೋಚಕ ಹೋರಾಟ ಮಾತ್ರ. ಈ ಹೈಡ್ರಾಮಕ್ಕೆ ಈ ಸೋಮವಾರದೊಳಗೆ ಒಂದು ಸ್ಪಷ್ಟ ಉತ್ತರ ಸಿಗಲಿದೆ. ನಿಮ್ಮ ಪ್ರಕಾರ ಪಾಕಿಸ್ತಾನ ಈ ವಿಶ್ವಕಪ್ ನಲ್ಲಿ ಆಡ್ಬೇಕಾ ಅಥವಾ ಇವರ ಹಠಮಾರಿ ಧೋರಣೆಗೆ ತಕ್ಕ ಶಿಕ್ಷೆ ಆಗ್ಬೇಕಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕ್ರಿಕೆಟ್ ಪ್ರೇಮಿ ಗೆಳೆಯರೊಂದಿಗೆ ಶೇರ್ ಮಾಡಿ.